ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಅಣ್ಣವರ ಒಂದು ಚಿತ್ರದ ಬಗ್ಗೆ ನಿಮಗೆ ಮಾಹಿತಿನ ಹೇಳ್ತೀನಿ. ನೋಡಿ, 103 ಡಿಗ್ರಿ ಇದ್ದರೂ ಸಹ ಅಣ್ಣವರು ಈ ಚಿತ್ರದಲ್ಲಿ ಅಭಿನಯಿಸಿದರು. ಪರಭಾಷೆಗೆ ತಮಿಳು, ತೆಲುಗು, ಹಿಂದಿಗೆ ಪ್ರಪ್ರಥಮ ಬಾರಿಗೆ ರಿಮ್ಯಾಕ್ ಆದ ಚಿತ್ರ. ಬನ್ನಿ, ಯಾವುದು ಆ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿನ, ಚಿಕ್ಕ ಮಾಹಿತಿನ ನಾನು ನಿಮಗೆ ಕೊಡ್ತಾ ಬರ್ತೀನಿ. ಪರಭಾಷೆಗೆ ರಿಮ್ಯಾಕ್ ಆದ ಮೊದಲ ಕನ್ನಡದ ಚಿತ್ರ 1963 ಜನವರಿ 26 ಗಣರಾಜ್ಯೋತ್ಸವದಂದು ಬಿಡುಗಡೆಯಾದ ಚಿತ್ರ. ವಾದಿರಾಜ್ ಹಾಗೂ ಜವಲಾರ್ ಅನ್ನುವ ಇಬ್ಬರು ನಿರ್ಮಾಣ ಮಾಡಿದಂಥ ಚಿತ್ರ. MR ವಿಠಲ್ ರಾವ್ ಅವರ ನಿರ್ದೇಶನದಲ್ಲಿ ಬಂದಂಥ ಸೂಪರ್ ಹಿಟ್ ಚಿತ್ರ ನಂದಾದೀಪ. ಈ ಚಿತ್ರನೇ ಒಂಥರ ವಿಭಿನ್ನ ರೀತಿಯ ಚಿತ್ರ ರೀ. ಅಣ್ಣವರು ಹಾಗೂ ಉದಯ್ ಕುಮಾರ್ ಅವರು, ಅಶ್ವಥ್ ಅವರು, ಲೀಲಾವತಿ ಅವರು ಹಾಗೂ ಹಾಸ್ಯ ಚಕ್ರವರ್ತಿ ನರಸಿಂಹರಾಜ್ ಅವರ ಅಭಿನಯದ ಸೂಪರ್ ಹಿಟ್ ಚಿತ್ರ. ಇದು ಬೆಂಗಳೂರಿನ ಕೆಂಪೇಗೌಡ, ಭರತ್ ಹಾಗೂ ಗೋಪಾಲ್ ಚಿತ್ರಮಂದಿರಗಳಲ್ಲಿ 100 ದಿನಗಳ ಪ್ರದರ್ಶನ ಕಂಡಂಥ ಅತ್ಯುತ್ತಮ ಕನ್ನಡ ಚಿತ್ರ. ಪರಭಾಷೆಗೆ ಇದೇ ಫಸ್ಟು ಪಿಕ್ಚರು ಕನ್ನಡದಿಂದ ರಿಮ್ಯಾಕ್ ಆದ ಚಿತ್ರ. ಅದಕ್ಕೂ ಮೊದಲೇ ನಿಮಗೆ ವಾಯ್ಸ್ ಡಬ್ ಆಗಿದೆ. ಆಮೇಲೆ ಏನಪ್ಪ, ಒಂದೇ ಸಮಯದಲ್ಲಿ ಅಲ್ಲೂ ಇಲ್ಲೂ ಎಲ್ಲ ಭಾಷೆಯಲ್ಲೂ ತೆಗೆದಂಥ ಚಿತ್ರಗಳು ಬಂದಿದೆ. ಆದರೆ ಪ್ರಥಮ ಬಾರಿಗೆ ರಿಮ್ಯಾಕ್ ಆದಂಥ ಚಿತ್ರ ಇದು ನಂದಾದೀಪ. ಈ ಚಿತ್ರದಲ್ಲಿ ಅಶ್ವಥ್ ಅವರು ಹಾಗೂ ಲೀಲಾವತಿಯವರು ಹಾಗೂ ಉದಯ್ ಕುಮಾರ್ ಅವರ ಅಭಿನಯನ ಮಾತಾಡೋಂಗೇ ಇಲ್ಲ ರೀ, ಅಷ್ಟು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಣ್ಣವ್ರ ಬಿಡೋ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ ಬಿಡಿ. ಅವರು ನಟ ಸಾರ್ವಭೌಮ 1929 ಏಪ್ರಿಲ್ 24ರಂದೇ ಅವರು ಜನಿಸಿದ್ರಲ್ಲ, ಅವತ್ತೇ ಅವರು ನಟ ಸಾರ್ವಭೌಮ ಆಗಿದ್ದರು. ನರಸಿಂಹರಾಜ್ ಅವರು ಸಹ ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ಅಭಿನಯಿಸಿದರು. ಈ ಚಿತ್ರ ನಿಮಗೆ ರಾಷ್ಟ್ರ ಪ್ರಶಸ್ತಿ ಸಹ ಸಿಕ್ಕಿದೆ. ನಂದಾದೀಪ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಸಹ ಸಿಕ್ಕಿದೆ. ಆಮೇಲೆ ಇನ್ನೊಂದು, ಈ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರ್ಬೇಕಾದ್ರೆ ಚಿತ್ರದ ನಿರ್ಮಾಪಕರು ಏನು ಮಾಡ್ತಾರೆ, ಬೆಂಗಳೂರಿನಿಂದ ಪತ್ರಕರ್ತರನ್ನ ಕರ್ಕೊಂಡು, ಬೆಂಗಳೂರಿನ ಕೆಲವು ಪತ್ರಕರ್ತರನ್ನು ಕರ್ಕೊಂಡು ಮದ್ರಾಸ್ನಲ್ಲಿ ಒಂದು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಈ ಚಿತ್ರನ ಹಾಕಿ ತೋರಿಸ್ತಾರೆ ಅವ್ರಿಗೆ. ನೋಡಿ ಈ ಚಿತ್ರ ಹೇಗಿದೆ ಹೇಳಿ ನೀವು ಅಂತ ಹೇಳ್ಬಿಟ್ಟು ಅಂತ. ಚಿತ್ರ ಬಿಡುಗಡೆಯಾಗಿ 1 ವಾರ ಆಗಿರುತ್ತೆ. 1 ವಾರದ ನಂತರ ಕನ್ನಡದ ಪತ್ರಕರ್ತರನ್ನೆಲ್ಲ ಕರ್ಕೊಂಡೋಗಿ ಈ ಚಿತ್ರನ ತೋರಿಸ್ತಾರೆ. ಚಿತ್ರ ನೋಡಿದಂಥ ಪತ್ರಕರ್ತರು ಎಲ್ಲರಿಗೂ ಖುಷಿಯಾಗುತ್ತೆ. ಖುಷಿಯಾಗಿ ಸೀದಾ ಎಲ್ಲರೂ ಬೆಂಗಳೂರು ಬಂದ ಮೇಲೆ ಆ ಚಿತ್ರದ ಬಗ್ಗೆ ಒಂದು ಒಳ್ಳೆಯ ವಿಮರ್ಶೆನೇ ಬರೀತಾರೆ. ಎಲ್ಲ ಪತ್ರಿಕೆಗಳು ಸಹ ಒಳ್ಳೆಯ ವಿಮರ್ಶನೆ ಬರೆದಾಗ ಚಿತ್ರದ ಓಟಕ್ಕೆ ಮತ್ತಷ್ಟು ಶಕ್ತಿ ತುಂಬುತ್ತೆ. ಚಿತ್ರದ ಗಳಿಕೆಯಲ್ಲಿ ದಾಖಲೆ ಬರೆಯುತ್ತೆ. ಈ ನಿಮ್ಗೆ ಹೆಂಗೆ ಅಂದರೆ, ಕೆಲವರು ಇರ್ತಾರೆ, ಈಗಲೂ ಪ್ರೇಕ್ಷಕರು ಕೆಲವರು ಇದ್ದಾರೆ. ನಿಮ್ಗೆ ಯಾವ ಥರ ಅಂದರೆ, ಮೊದಲೇ ದಿನ ಹೋಗಿ ಚಿತ್ರ ನೋಡುವವರೇ ಬೇರೆ. ಪೇಪರ್ನಲ್ಲಿ 2ನೇ ದಿನ 3ನೇ ದಿನ, ಮೊದಲೆಲ್ಲ 3ನೇ ದಿನಕ್ಕೆ ಬರೋದು. ಶುಕ್ರವಾರ ರಿಲೀಸ್ ಆದರೆ ಚಿತ್ರ ಭಾನುವಾರ ಪೇಪರಲ್ಲಿ ನಿಮಗೆ ಹೇಗಿದೆ ಅನ್ನೋದನ್ನ ಬರ್ತಿತ್ತು. ಪತ್ರಕರ್ತರೆಲ್ಲ ಶನಿವಾರ ಪಿಕ್ಚರ್ ನೋಡಿ ಭಾನುವಾರ ಆ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮತ್ತು ಆ ಚಿತ್ರದ ವಿಮರ್ಶೆನ ಬರಿತಾಯಿದ್ದೆ. ಇವಾಗ ಬಿಡಿ, ಇವಾಗೆಲ್ಲ ಶುಕ್ರವಾರ ರಿಲೀಸು ಶನಿವಾರ ಪೇಪರಲ್ಲಿ ಬರುತ್ತೆ. ಮತ್ತು ಎಲ್ಲ ಚಾನಲ್ಗಳಲ್ಲೂ ಮತ್ತು ಇದರಲ್ಲ ಅವಾಗಿಂದ ಅವಾಗೇ ಬಂದ್ಬಿಡುತ್ತೆ ಚಿತ್ರ.
ಆದರೆ ಆಗ ಶನಿವಾರ ಚಿತ್ರ ನೋಡಿ ಭಾನುವಾರ ಈ ಚಿತ್ರದ ಬಗ್ಗೆ ವಿಶೇಷವಾದಂಥ ನಿಮಗೆ ಇದು ಬರ್ತಿತ್ತು ಆಗಿನ ಕಾಲಕ್ಕೆ. ಆಗ ಅದೇ ಥರ ಈ ಚಿತ್ರ ಬಿಡುಗಡೆಯಾಗಿ ಒಂದು ವಾರದ ನಂತರ ಈ ಚಿತ್ರದ ವಿಮರ್ಶನೆ ಪೇಪರಲ್ಲಿ ಬರುತ್ತೆ. ಪೇಪರಲ್ಲಿ ಬಂದು ಎಷ್ಟೋ ಜನ ಪೇಪರಲ್ಲಿ ನೋಡಿ ಹೋಗುವಂಥವ್ರು ಇದ್ದಾರೆ ನೋಡಿ, ಅವರೆಲ್ಲ ಪೇಪರಲ್ಲಿ ಓದ್ತಾರೆ. ಓದಾಗ ಅವರೆಲ್ಲ ಚಿತ್ರದಲ್ಲಿ ಏನೋ ಇದೆ ಅಂದ್ಬಿಟ್ಟು ಚಿತ್ರನ ಎಲ್ಲರೂ ಹೋಗಿ ಮತ್ತೆ ನೋಡ್ತಾರೆ. ಚಿತ್ರದ ಗಳಿಕೆಯಲ್ಲಿ ಈ ವಿಮರ್ಶನೆ ಸಾಕಾರ ಆಗುತ್ತೆ. ಕನ್ನಡದ ಎಲ್ಲ ಪತ್ರಕರ್ತರು ಸಹ ಚಿತ್ರ ಸೂಪರ್ ಹಿಟ್ ಅಂತ ಬರೀತಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ, ಮತ್ತು ಒಂದು ಒಳ್ಳೆ ಕತೆ ಉಳ್ಳ ಚಿತ್ರ ಅಂತ ಬರೀತಾರೆ. ಬರೆದಾಗ ಆ ಚಿತ್ರ ಯಶಸ್ವಿಗೆ ಇನ್ನಷ್ಟು ಪುಷ್ಟಿ ಸಿಗುತ್ತೆ. ಈ ಚಿತ್ರದ ಮದ್ರಾಸ್ನ ವಾಹಿನಿ ಸ್ಟುಡಿಯೋದಲ್ಲಿ ಪ್ರಪ್ರಥಮ ಬಾರಿಗೆ ಆಗಿನ ಕಾಲಕ್ಕೆ ಪ್ರಪ್ರಥಮ ಬಾರಿಗೆ ಈ ಚಿತ್ರದಲ್ಲಿ ಕ್ರೇನ್ ಬಳಸಲಾಗಿತ್ತು. ಅಲ್ಲಿವರೆಗೂ ನಿಮಗೆ ಸೌತ್ ಇಂಡಿಯಾ ಯಾವ ಫಿಲಮಲ್ಲೂ ಸಹ ಕ್ರೇನ್ ಬಳಸ್ತಿದ್ದಿಲ್ಲ. ಕ್ರೇನ್ನ ಬಳಸಿ ಈ ಚಿತ್ರದ ಕೆಲವು ಚಿತ್ರೀಕರಣವನ್ನು ಮಾಡಲಾಯಿತು. ಇದು ಆಗಿನ ಕಾಲಕ್ಕೆ ಪ್ರಪ್ರಥಮ. ಇನ್ನು ಅಣ್ಣವರು ಈ ಚಿತ್ರದಲ್ಲಿ ನಿಮಗೆ ಅಣ್ಣವರು ಅಭಿನಯಿಸಬೇಕಾದ್ರೆ 103 ಡಿಗ್ರಿ ಅವ್ರಿಗೆ ಜ್ವರ ಇತ್ತು ನೋಡಿ. ಒಬ್ಬ ನಟ ತನ್ನ ಕಮಿಟ್ಮೆಂಟ್ ಅಂದರೆ ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಅವ್ರಿಗೆ ಅಭಿನಯಿಸಲೇಬೇಕು, ಅವ್ರಿಗೆ ಅಭಿನಯಿಸಿ ನಾನು ಕೊಡಬೇಕು, ಇಷ್ಟು ದಿನದಲ್ಲಿ ನಾನು ಅವ್ರಿಗೆ ನನ್ನ ಕೆಲಸ ಏನಿದೆ ಅದನ್ನು ಮುಗಿಸ್ಬೇಕು ಅನ್ನೋ ಒಂದು ಕಮಿಟ್ಮೆಂಟು, ಆಮೇಲೆ ಆ ನಟನೆ ಮೇಲಿದ್ದಂಥ ಶ್ರದ್ಧೆ, ಇದನ್ನು ಅಣ್ಣವ್ರು ಯಾವ ಥರ ಪಾಲಿಸ್ತಾಯಿದ್ರು ಅಂತ. 103 ಡಿಗ್ರಿ ಇದ್ದರೂ ಸಹ ಅಣ್ಣವರು ಯಾವುದೇ ಒಬ್ಬ ತನ್ನ ಸಹಾಯಕನಿಗೂ ಬಿಟ್ಟುಕೊಡದೆ ಚಿತ್ರದಲ್ಲಿ ಲೀಲಾಜಾಲವಾಗಿ ಅಭಿನಯಿಸಿದರು. ಅಮ್ಮವ್ರಿಗೂ ಸಹ ಅಣ್ಣವ್ರು ಹೇಳಿಲ್ಲ. ಯಾಕಂದರೆ ಅಮ್ಮವ್ರು ಎಲ್ಲರ ಬಾಯಿ ಬಿಟ್ಬಿಡ್ತಾರೆ, ಬಾಯಿ ಬಿಟ್ಟರೆ ಅದು ಹಂಗೆ ಪ್ರೊಡ್ಯೂಸರ್ ಹತ್ರ ಹೋಗ್ಬಿಡುತ್ತೆ. ಪ್ರೊಡ್ಯೂಸರ್ ಮನೆ ಬೇಡ ಬಿಡಿ ರಾಜ್ಕುಮಾರ್ ಅವರೇ ಒಂದು ಸ್ವಲ್ಪ ದಿನ ರೆಸ್ಟ್ ತೊಗೊಳ್ಳಿ, ಆಮೇಲೆ ಅಭಿನಯಿಸೋಣ ಹಿಂಗೆ ಅಂದ್ಬಿಟ್ರೆ, ಪಾಪ ನಾನು 3 ದಿನ 4 ದಿನ 5 ದಿನ ಮಲಗಿದ್ರೆ ಪಿಕ್ಚರ್ ಪ್ರೊಡ್ಯೂಸರ್ಗೆ ಎಷ್ಟು ಲಾಸ್ ಆಗುತ್ತೆ, ಚಿತ್ರ ಬಿಡುಗಡೆ ಮುಂದಕ್ಕೆ ಹೋಗುತ್ತೆ, ಅವರು ಹಾಕಿದ್ದ ಬಂಡವಾಳಕ್ಕೆ ಅವರು ಪಾಪ ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು ಅಣ್ಣವರು ಇದನ್ನೆಲ್ಲ ಮನಗಂಡು ಅಣ್ಣವರು ಯಾವುದೇ ಥರ ಬಾಯಿ ಬಿಡದೆ 103 ಡಿಗ್ರಿ ಇದ್ದರೂ ಸಹ 3 ದಿನ ಚಿತ್ರೀಕರಣನ ಸುಸೂತ್ರವಾಗಿ ಅಭಿನಯಿಸ್ತಾರೆ. ಯಾರು ಕೇಳಿ ಮಾಡೋಕ್ಕೆ ಸಾಧ್ಯ ಹೇಳಿ ಈ ಥರ? ಈಗಿನ ನಟರು ಬರ್ತಾರೆ ಸ್ವಾಮಿ, ಸುಮ್ಮನೆ ಈ ಕಿರು ಬೆರಳಿದೆ ನೋಡಿ, ಅದೇನಾದ್ರು ಸುಮ್ಮನೆ ಈಗ ನೋವು ಅಂದ್ರೆ ಸಾಕು, ಪ್ಯಾಕಪ್ 1 ವಾರ ರಜಾ, ಅವ್ರ ಮತ್ತೆ ತಿರ್ಗಾ ಚಿತ್ರೀಕರಣಕ್ಕೆ ಬರೋದು. ಈ ಕೈ ಬೆರಳು ಅದು ಕ್ಲೀನಾಗಿ ಅದನ್ನೆಲ್ಲ ಇದಾಗಿ ಅದಕ್ಕೆಲ್ಲ ವಾಶ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಆ ಟ್ರೀಟ್ಮೆಂಟ್ ಮುಗಿದು 1 ವಾರದ ನಂತರ ಅವರು ಚಿತ್ರೀಕರಣಕ್ಕೆ ಬರ್ತಾರೆ, ಈಗಿನ ಹೀರೋಗಳು. ಆದರೆ ಆಗ ಅಣ್ಣವರು 103 ಡಿಗ್ರಿ ಇದ್ರೂ ಯಾವುದಕ್ಕೂ ಅಂಜದೆ ನಾನು ಚಿತ್ರ ಮಾಡೇ ಮಾಡ್ತೀನಿ, ನಾನು ನಟನೆ ಮಾಡೇ ಮಾಡ್ತೀನಿ ಅಂತ ಧೈರ್ಯದಿಂದ ಮಾಡ್ತಾರಲ್ಲ, ಇದು ರೀ ಅಣ್ಣವರು ಕಲೆ ಮೇಲಿದ್ದಂಥ ಶಕ್ತಿ, ಶ್ರದ್ಧೆ. ಅದಕ್ಕೆ ರೀ ಆ ಕಲೆನೂ ಹಾಗೇ ರೀ, ಇವರು ಅಣ್ಣವ್ರಿಗೆ ಇದ್ದಂಥ ಆ ಶಕ್ತಿ ಭಕ್ತಿನ ಕಂಡು ಆ ಕಲೆನೂ ಸಹ ಅಣ್ಣವ್ರಿಗೆ ಸಂಪೂರ್ಣವಾಗಿ ಮಾರೋಗಿಡಿತು. ಅದಕ್ಕೆ ನೋಡಿ ಅಣ್ಣವ್ರು ಯಾವುದೇ ನಟನೆ ನೀವು ಮಾಡಿ ಅಣ್ಣವ್ರು ಕೊಡಿ, ಯಾವುದೇ ಪಾತ್ರ ಕೊಡಿ, ಯಾವುದು ಟೆನ್ಷನ್ ಇಲ್ಲದೆ, ಯಾವುದು ಒಂಥರ ಏನೂ ಇದಿಲ್ಲದೆ ನೀಟಾಗಿ ಲೀಲಾಜಾಲವಾಗಿ ಅಭಿನಯಿಸಿ ಆಚೆ ಬರ್ತಾರೆ. ಒಂದು ಕೆಲಸದ ಮೇಲೆ ಶ್ರದ್ಧೆ ಇಟ್ಟರೆ ಆ ಕೆಲಸನೇ ಅವ್ರಿಗೆ ಈಸಿಯಾಗಿ ಒಪ್ಕೊಂಬಿಡುತ್ತೆ. ಹಾಗೆ ಅಣ್ಣವರು ಕಲೆ ಮೇಲೆ ಇಟ್ಟಂಥ ಗೌರವ, ಭಕ್ತಿ, ಶ್ರದ್ಧೆಗೆ ಕಲೆನೇ ಅಣ್ಣವ್ರಿಗೂ ಒಗ್ಕೊಂಬಿಟ್ಟು, ನಾನು ನಿನಗೆ ಒಗ್ಬಿಟ್ಟಿದ್ದೀನಪ್ಪ, ನೀನು ನನ್ನನ್ನು ಹೆಂಗೆ ಬೇಕಾದ್ರೂ ಉಪಯೋಗಿಸ್ಕೋ ಅನ್ನೋ ಥರ ಆಗ್ಬಿಡ್ತು. ಅದಕ್ಕೆ ಅವ್ರಿಗೆ ಇಡೀ ಜಗತ್ತಿನ ಏಕೈಕ ನಟ ಸಾರ್ವಭೌಮ ಅಂತ ಕರೆಯೋದು. ಇನ್ನು ಈ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ಆವಾಗೆಲ್ಲ ನಿಮಗೆ ಗೊತ್ತು, ನಿಮಗೆ ಕೆಲವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಆಗಿನ ಸಮಯದಲ್ಲಿ ಊಟಕ್ಕೆ ತುಂಬ ಅಭಾವ.
ಪ್ರೊಡ್ಯೂಸರು 100 ಜನಕ್ಕೆ ಊಟಕ್ಕೆ 100 ಜನ ಕೆಲಸ ಮಾಡ್ತಾಯಿದ್ದಾರೆ, ಪ್ರೊಡ್ಯೂಸರ್ ತರಿಸ್ತಿದ್ದೆ 60-70 ಜನಕ್ಕೆ ಊಟಗಳು. ಯಾಕಂದರೆ ಪ್ರೊಡ್ಯೂಸರ್ ಹತ್ರನೂ ಕಾಸು ಇರ್ತಿದ್ದಿಲ್ಲ. ಅವರು ಪಾಪ ಕಷ್ಟಪಟ್ಟು ತಂದು ಚಿತ್ರ ಮಾಡಿ, ಹಾಗೆಲ್ಲ ಈ ಥರ ಕಷ್ಟಪಟ್ಟು ಚಿತ್ರರಂಗನ ಕಟ್ಟಿ ಬೆಳೆಸಿದ್ರಿ. ಇದನ್ನೆಲ್ಲ ಮನಗಂಡಂಥ ಅಣ್ಣವರು, ಓಹೋ ನಾನು ಒಂದು ಊಟ ಮಾಡಿದ್ರೆ ಬೇರೆ ಪ್ರೊಡ್ಯೂಸರ್ಗೆ ಬೇರೆ ಒಬ್ಬ ಸಹ ಕಲಾವಿದನಿಗೆ ಊಟ ಕಮ್ಮಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಅಣ್ಣವರು ಆ ವಾಹಿನಿ ಸ್ಟುಡಿಯೋ ಮುಂದ್ಗಡೆ ಬೋಂಡಾ ಬಜ್ಜಿ ಎಲ್ಲ ಹಾಕ್ತಾಯಿದ್ರು. ಅಲ್ಲಿ ಎಷ್ಟೋ ದಿನ ಅಣ್ಣವರು ಬೋಂಡಾ ಬಜ್ಜಿ ತಿಂದು ಜೀವನ ಸಾಗಿಸಿದ್ದಾರೆ. ಎಲ್ಲಿ ನನ್ನೊಂದು ಊಟ ಇದಾಗ್ಬಿಡುತ್ತೆ ಅಂತಂದ್ಬಿಟ್ಟು ಅಣ್ಣವ್ರು ಅಲ್ಲೋಗಿ ಇದ್ದ ಕಾಸಿನಲ್ಲೇ ಆ ಬೋಂಡಾ ಬಜ್ಜಿನ ತಿಂದು ಶೂಟಿಂಗ್ಗೆ ಮತ್ತೆ ರೆಡಿ ಆಗ್ತಾಯಿದ್ರು. ನೋಡಿ, ಒಂದು ಕಡೆ ಜ್ವರ, ಒಂದು ಕಡೆ ಊಟ ಇಲ್ಲ, ಈ ಥರದಲ್ಲೂ ಅಣ್ಣವ್ರು ಅಭಿನಯಿಸ್ತಿದ್ರಲ್ಲ ರೀ. ನಾವು ಅಣ್ಣವ್ರಿಗೆ ಏನಂತ ಕರಿಬೇಕು ಹೇಳಿ. ಹಲವಾರು ವಿಶೇಷ ಮಾಹಿತಿಗಳನ್ನ ಅಣ್ಣವ್ರದ್ದು ಇನ್ನು ನಾನು ಎಪಿಸೋಡಲ್ಲೆಲ್ಲ ಹಾಕೊಂಬರ್ತಾ ಇರ್ತೀನಿ. ಅದನ್ನು ನೀವು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.